ನಮಸ್ಕಾರ. ನೀವೇನಾದರೂ ಉದ್ಯೋಗ ಇಲ್ಲದೆ, ದುಡಿಮೆ ಇಲ್ಲದೆ, ಅವಮಾನದ ಬೇಗೆಯಲ್ಲಿ ಬೆಂದು ಒದ್ದಾಡ್ತಾ ಇದ್ದರೆ ಈ ಸಂಚಿಕೆ ನಿಮಗಾಗಿ. ಪಾಪ ಸರ್ವ ಪ್ರಯತ್ನ ಮಾಡ್ತಾ ಇರ್ತೀರಾ, ಆದ್ರೂ ಏನೂ ಫಲಿಸ್ತಾ ಇರೋದಿಲ್ಲ, ದಿಕ್ಕೇ ತೋಚ್ತಾ ಇರೋದಿಲ್ಲ, ಏನಪ್ಪ ಮಾಡಲಿ ಅನ್ನೋಂಥ ಅಸಹಾಯಕ ಪರಿಸ್ಥಿತಿನಲ್ಲಿರ್ತೀರ. ಸುತ್ತಲೂ ಬರೀ ಅವಮಾನ, ನಮ್ಮವರೇ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬಹಳ ಅವಮಾನ ಮಾಡ್ತಿರ್ತಾರೆ. ಕೊನೆಗೆ ದಂಡಪಿಂಡ ಅನ್ನೋವಂಥ ಒಂದು ಪಟ್ಟನೂ ಕಟ್ಟಿಬಿಟ್ಟಿರ್ತಾರೆ. ಈ ನಿರುದ್ಯೋಗ ಅನ್ನೋದು ಬರೀ ದುಡ್ಡಿಗೆ ಮಾತ್ರ ತೊಂದರೆ ತರೋದಿಲ್ಲ ರೀ. ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ ಮಾತ್ರ ಅಲ್ಲ. ನಿರುದ್ಯೋಗ ಅನ್ನೋದು ನಮ್ಮ ಆತ್ಮಸ್ಥೈರ್ಯ, ನಮ್ಮ ಆತ್ಮಗೌರವ, ಆತ್ಮವಿಶ್ವಾಸ ಇದೆಲ್ಲದನ್ನೂ ಹಾಳು ಮಾಡಿಬಿಡುತ್ತೆ. ಜೊತೆಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನ ನೆಮ್ಮದಿಯನ್ನೇ ಕಿತ್ಕೊಂಡ್ಬಿಟ್ಟಿರುತ್ತೆ. ದಿಕ್ಕೇ ತೋಚದ ಪರಿಸ್ಥಿತಿ ತಲುಪಿಬಿಟ್ಟಿರ್ತೀವಿ. ಈ ಸಂಚಿಕೆಯಲ್ಲಿ ಈ ಅವಮಾನದ ಹಂತವನ್ನು, ಈ ಒಂದು ಸೋಲಿನ ಹಂತವನ್ನು ಹೇಗೆ ಎದುರಿಸ್ಬೋದು, ನಮ್ಮ ಆತ್ಮಸ್ಥೈರ್ಯ ಕಳ್ಕೊಳ್ದಲ್ಲೇ ಈ ಒಂದು ಪರಿಸ್ಥಿತಿಯಿಂದ ಹೇಗೆ ಆಚೆ ನಡಿಬೋದು, ಧೈರ್ಯವಾಗಿ ಹೇಗೆ ಮುನ್ನುಗ್ಗೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಬಹಳ ಮುಖ್ಯ. ನಿರುದ್ಯೋಗ ಅನ್ನೋದು ಒಂದು ಹಂತ ಮಾತ್ರ. ಇದು ಪರ್ಮನೆಂಟ್ ಅಲ್ಲ, ಕ್ಷಣಿಕ ಅಂತ ಏನು ಕರಿತೀವಿ. ನಿರುದ್ಯೋಗ ಅನ್ನೋದು ಕ್ಷಣಿಕ. ಇದನ್ನು ಮೊದಲಿಗೆ ಮನಸ್ಸಿನಲ್ಲಿ ತುಂಬ್ಕೊಂಬಿಡಿ. ಇದು ಜೀವನ ಪೂರ್ತಿ ಇರೋವಂಥದ್ದಲ್ಲ. ದಿಸ್ ಟು ಶೆಲ್ ಪಾಸ್ ಅಂತಾರಲ್ಲ, ಆ ಥರ ಇದೊಂದು ಹಂತ ನಡೀತಾ ಇದೆ, ಇದನ್ನು ಮುಂದುವರಿಯುತ್ತೆ. ಕೆಲಸ ಇಲ್ಲ ಅಂತಂದರೆ ನಿಮಗೆ ಯೋಗ್ಯತೆ ಇಲ್ಲ ಅಂತಲ್ಲ ರೀ, ಅಥವಾ ನೀವು ಮನುಷ್ಯನೇ ಅಲ್ಲ ಅಂತಲ್ಲ. ಅದು ನಿಮಗೆ ಗೊತ್ತಿರಬೇಕು. ಮಿಕ್ಕದವ್ರು ಹಾಗೆ ವರ್ತಿಸ್ತಾ ಇರ್ತಾರೆ. ನೀವು ಮನುಷ್ಯನೇ ಅಲ್ಲ, ಪ್ರಾಣಿಗಿಂತ ಕಡೆ ಅನ್ನೋ ಥರ ಬಹುಶಃ ಕೆಲವೊಂದು ಸಲ ವರ್ತಿಸ್ತಾ ಇರ್ಬೋದು. ಆದರೆ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಮೊದಲಿಗೆ ಇದು ಫೌಂಡೇಶನ್ ಅನ್ನೋ ಥರ ನೆನಪಿರಬೇಕು. ಇದು ಬರೀ ಒಂದು ಹಂತ. ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು, ನನ್ನೊಳಗೆ ಇರುವಂಥ ಶಕ್ತಿ ಮೇಲೆ ನಂಬಿಕೆ ಇರಬೇಕು. ಅದು ನಮ್ಮ ಮನಸ್ಸಿನಲ್ಲಿ ಫೌಂಡೇಶನ್ನಾಗಿ ಉಳ್ಕೊಂಡ್ರೆ ಆವಾಗ ಈ ಬಿರುಗಾಳಿಯ ಏನೊಂದು ಹಂತ ಇದೆ, ಇದನ್ನು ಗಟ್ಟಿಯಾಗಿ ನಿಂತು ದಾಟೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಇದೇನು ನೀವೊಬ್ಬರೇ ಅನುಭವಿಸ್ತಾ ಇರೋದಲ್ಲ ರೀ. ಜಗತ್ತಿನಲ್ಲಿ ಬಹಳಷ್ಟು ಉದಾಹರಣೆಗಳಿದೆ. ಬಹಳಷ್ಟು ಜನ ಇದರಿಂದ ಈ ಬೇಗೆಯಲ್ಲಿ ಬೆಂದು ದಾಟಿ ಮುನ್ನುಗ್ಗಿ ಯಶಸ್ಸನ್ನು ಕಂಡಿದ್ದಾರೆ. ಬಹಳಷ್ಟು ಶ್ರೇಷ್ಠ ಉದ್ಯಮಿಗಳ ಉದಾಹರಣೆ ಇದೆ ನಮ್ಮ ಹತ್ರ. ಜೆಫ್ ಬೇಜೋಸ್ ಇರ್ಬೋದು, ಈಗೇನು ಅಮೆಜಾನ್ನ ಮಾಲೀಕ ಇದ್ದಾರೆ, ಅಥವಾ ನಮ್ಮವರೇ ಆದ ಧೀರುಭಾಯಿ ಅಂಬಾನಿ. ಏನು ಕೆಲಸಗಳಿಲ್ದಲೇ, ಯಾವುದೇ ಒಂದು ಸ್ಥಿರ ಉದ್ಯೋಗ ಇಲ್ದಲೇ, ಸ್ಥಿರ ವರಮಾನ ಇಲ್ದಲೇ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡಿ ಕಾರ್ ಕ್ಲೀನ್ ಮಾಡಿಕೊಂಡೆಲ್ಲ ಅವ್ರ ಜೀವನವನ್ನು ಶುರು ಮಾಡಿದರು ಅಂತ ಕೇಳಿಲ್ವೇ ನಾವು? ಹಾಗೆ ಬಹಳಷ್ಟು ಉದಾಹರಣೆಗಳು ಹೇಳ್ಬೋದು. ನೀವು ಸುತ್ತ ಹುಡುಕಿದರೆ ನಿಮಗೆ ನೂರಾರು ಉದಾಹರಣೆಗಳು ಸಿಗುತ್ತೆ. ಕೆಲಸ ಇಲ್ದಲೇ, ಯಾವುದೇ ಒಂದು ಸ್ಟೆಬಿಲಿಟಿ ಅಂತ ಏನು ಕರಿತೀವಿ, ಆ ಒಂದು ಸ್ಥಿರತೆ ಇಲ್ದಲೇ ಒದ್ದಾಡಿ ಆಮೇಲೆ ಮೇಲೆ ಬಂದರೆ ಭಾಳಷ್ಟು ನಮ್ಮ ಸಿನಿಮಾ ರಂಗದ ಸೂಪರ್ ಸ್ಟಾರ್ಸ್, ಇವತ್ತಿನೇನು ಸೂಪರ್ ಸ್ಟಾರ್ಸ್, ಎಲ್ಲರ ಜರ್ನಿನೂ ಅದನ್ನೇ ಹೇಳುತ್ತಾರೆ. ಒಂದು ಕಾಲದಲ್ಲಿ ₹1 ದುಡ್ಡಿಲ್ದಲೇ ಒದ್ದಾಡಿ ಅವಮಾನಗಳನ್ನು ಎಲ್ಲ ಅನುಭವಿಸಿ ಅಲ್ಲಿಂದ ಮೇಲೆ ಬಂದಿರ್ತಾರೆ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಹಾಕ್ಕೊಳ್ಳಿ. ಯಾರನ್ನೂ ಏನು ರಾತ್ರೋರಾತ್ರಿ ಆ ಪರಿಸ್ಥಿತಿ ತಲುಪಿರೋದಿಲ್ಲ. ಬೇಕಾದಷ್ಟು ಕಾರಣಗಳು ಇರ್ಬೋದು ರೀ ನಿಮ್ಮ ಇವತ್ತಿನ ಪರಿಸ್ಥಿತಿಗೆ. ನೀವು ಸರಿಯಾದ ಜಾಗದಲ್ಲಿ ಪ್ರಯತ್ನ ಮಾಡ್ತಾ ಇಲ್ದಲೇ ಇರ್ಬೋದು, ಅಥವಾ ಆ ಜಾಗ ಇನ್ನೂ ನಿಮಗೆ ಸಿಕ್ಕದಲ್ಲೇ ಇರ್ಬೋದು, ಅಥವಾ ಜಾಬ್ ಮಾರ್ಕೆಟೇ ಡೌನ್ ಇರ್ಬೋದು. ನೀವು ಏನು ಪ್ರಯತ್ನ ಮಾಡ್ತಿದ್ದೀರಾ ಆ ಫೀಲ್ಡ್ನಲ್ಲಿ ಜಾಬ್ ಮಾರ್ಕೆಟೇ ಡೌನ್ ಇರ್ಬೋದು, ಅಥವಾ ನಿಮಗೆ ಇನ್ನೂ ಟೈಮ್ ಕೂಡ ಬಂದಿಲ್ಲ ಅನ್ನೋದಿರ್ಬೋದು. ಏನು ಬೇಕಾದ್ರೂ ಕಾರಣ ಇರ್ಬೋದು ರೀ. ಅಥವಾ ನಿಮ್ಗೆ ಇನ್ನೂ ಸ್ಕಿಲ್ ಸೆಟ್ ಪೂರ್ತಿ ಡೆವಲಪ್ ಆಗಿಲ್ಲ, ನೀವು ನೋಡ್ತಾ ಇರೋವಂಥ ಕೆಲಸಕ್ಕೆ ನಿಮ್ಮ ಸ್ಕಿಲ್ ಸೆಟ್ ಡೆವಲಪ್ ಆಗಿಲ್ಲ ಅನ್ನೋದಿರ್ಬೋದು. ಬಹಳಷ್ಟು ಕಾರಣಗಳಿರ್ಬೋದು. ಒಟ್ಟಿನಲ್ಲಿ ನಿರುದ್ಯೋಗ ಅನ್ನೋದೊಂದು ಪಟ್ಟ ಅಲ್ಲ ರೀ, ಅದೊಂದು ಡೆಸಿಗ್ನೇಷನ್ ಅಲ್ಲ ನಿರುದ್ಯೋಗಿ ಅನ್ನೋದು. ನಿರುದ್ಯೋಗ ಅನ್ನೋದು ಕ್ಷಣಿಕ ಮಾತ್ರ. ಅದನ್ನು ಮೊದಲು ನೆನ್ಪಿಟ್ಕೊಳ್ಳಿ. ಇದನ್ನು ನೀವು ಯಾವಾಗ ಫೌಂಡೇಶನಲ್ ಒಂದು ಎಮೋಷನ್ನಾಗಿ ತೊಗೋತೀರಾ, ಆವಾಗ ನಿಮಗೆ ಈ ಒಂದು ಬಿರುಗಾಳಿಯನ್ನು ಎದುರಿಸುವಂಥ ಶಕ್ತಿ ಸಿಗುತ್ತೆ. ಅಲ್ಲಿಯ ತನಕ ಹಲ್ಲು ಕಚ್ಚಿ ಬದುಕೋದನ್ನು ಕಲಿಬೇಕು. ಈ ಸಮಯದಲ್ಲಿ ಮನಸ್ಸಿನ ಶಕ್ತಿ ಬಹಳ ಮುಖ್ಯ. ಮನೋಬಲ ಅಂತ ಈಗಾಗಲೇ ಒಂದು ಸಂಚಿಕೆ ಮಾಡಿದ್ದೀನಿ. ಮನಸ್ಸಿನ ಶಕ್ತಿ ಬಹಳ ಮುಖ್ಯ. ನೀವು ಧೈರ್ಯಗೆಡಬಾರ್ದು, ಕುಗ್ಗಬಾರ್ದು, ಬಗ್ಗಬಾರ್ದು. ಸುತ್ತಲಿನ ವಾತಾವರಣ ಹೇಳಿದ್ನಲ್ಲ, ಬಿರುಗಾಳಿ ಥರ, ಯಾವುದು ನಿಮಗೆ ಅನುಕೂಲಕರವಾಗಿ ಯಾವುದೂ ಇರೋದಿಲ್ಲ. ಆದ್ರೂ ಬಿಗ್ಗಾಗಿ ನಿಮ್ಮ ನೆಲ ಊರಿ ನಿಮ್ಮ ಬೇರಿನ ಮೇಲೆ ನಂಬಿಕೆ ಇಟ್ಟು ಬಿಗ್ಗಾಗಿ ನಿಲ್ಲೋದನ್ನು ಕಲಿಬೇಕು. ಆ ಬಿರುಗಾಳಿಯನ್ನು ಎದುರಿಸೋದನ್ನು ಕಲಿಬೇಕು. ಏನು ಮಾಡ್ಬೋದು ನಿಮಗೆ ಒಳ್ಳೆ ಕಾಲ ಬರೋದ್ರ ತನಕ? ನಿಮ್ಮನ್ನು ನೀವು ಉತ್ತಮರಾಗಿಸ್ಕೊಳ್ಬೋದು. ಅಂದರೆ ಹೊಸ ಕೌಶಲ್ಯಗಳನ್ನು ಕಲ್ತ್ಕೋಬೋದು. ಸ್ಕಿಲ್ಸ್ ಅಂತ ಏನು ಕರಿತೀವಿ, ಹೊಸ ಸ್ಕಿಲ್ಸ್ ಕಲೀರಿ. ಜನ ಮಾತಾಡೋರು ಮಾತಾಡ್ತಾ ಇರಲಿ, ನಿಮ್ಮ ಪಾಡಿ ನೀವು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಕರಿತೀನಿ ನಾನು ಯಾವಾಗಲೂ. ನಮ್ಮನ್ನು ನಾವು ಉತ್ತಮರನ್ನಾಗಿಸ್ಕೊತಾ ಇರಬೇಕು.
ಆ ಸಮಯದಲ್ಲಿ ಏನೇನು ಆಪರ್ಚುನಿಟೀಸ್ ಇದೆ, ಏನೇನು ಅವಕಾಶಗಳಿದೆ, ಯಾವ್ಯಾವ ರೀತಿ ನಮ್ಮನ್ನು ನಾವು ಉತ್ತಮಗೊಳಿಸ್ಕೋಬೋದು ಅನ್ನೋದನ್ನು ನೋಡ್ತಾ ಇರಬೇಕು. ನಾನು ಬೆಳಿತೀನಿ, ನಾನು ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀನಿ ಅನ್ನೋಂಥ ಹಸಿವನ್ನು ಕಾಪಾಡ್ಕೋಬೇಕು ಒಳಗಡೆ. ಸೋತ್ಬಿಟ್ಟು ಅಯ್ಯೋ ಇವರೆಲ್ಲ ಹೇಳ್ತಾರೆ ನನ್ನ ಕೈಲಿ ಆಗಲ್ಲಪ್ಪ ಅಂಥೇಳಿ ಕೈ ಬಿಟ್ಟು ಬಿಡಬಾರ್ದು. ಇನ್ನೊಂದು ನಿರುದ್ಯೋಗಾವಸ್ಥೆಯ ಅತಿ ಕಷ್ಟಕರ ಪರಿಸ್ಥಿತಿ ಅಂತಂದರೆ ಬರೀ ಆರ್ಥಿಕ ಪರಿಸ್ಥಿತಿ ಅಂತಲ್ಲ, ಜನಗಳ ಟೀಕೆ. ನೂರಾರು ಮಾತಾಡ್ತಾರ್ರಿ ಜನಗಳು. ಮನೆಯಲ್ಲೇ ಕೂತಿದೀಯಾ, ಯಾವಾಗಲೂ ಇಲ್ಲೇ ಬಿದ್ದಿರ್ತೀಯಾ, ಅದೇನು ಮಾಡ್ತೀಯೋ, ಯಾವಾಗ ಉದ್ಧಾರ ಆಗ್ತೀಯೋ, ನಿನ್ನಲ್ಲಿ ಯಾವುದೂ ಲಕ್ಷಣ ಕಾಣ್ತಾ ಇಲ್ಲ, ಪೂರ್ತಿ ದಿನ ಏನು ಮಾಡ್ತೀಯಾ ಮನೆಯಲ್ಲಿ, ಅಥವಾ ಏನಾದರೂ ಮಾಡು, ಯಾವಾಗ ಸೆಟ್ಲ್ ಆಗ್ತೀಯಾ, ನಿನ್ನ ಫ್ರೆಂಡ್ಸ್ನ ನೋಡು, ಎಲ್ಲರೂ ಆಲ್ರೆಡಿ ಸೆಟ್ಲಾಗಿ ಪ್ರಮೋಷನ್ಗಳು ತಗೋತಾ ಇದ್ದಾರೆ. ಹೀಗೆ 108 ರೀತಿಯ ಟೀಕೆಗಳು, 108 ರೀತಿಯ ಚುಚ್ಚುವಂಥ ಮಾತುಗಳು ಬರ್ಬೋದು. ಎಲ್ಲರನ್ನೂ ಅವಮಾನಿಸೋದಕ್ಕೋಸ್ಕರ ಹೇಳಲ್ಲ ರೀ. ಕೆಲವರು ಕಳಕಳಿಯಿಂದನೂ ಹೇಳ್ತಾರೆ, ನಿಮ್ಮ ಬಗ್ಗೆ ಇರುವಂಥ ಕಾಳಜಿಯಿಂದ ಹೇಳ್ಬೋದು, ಅಥವಾ ಕೆಲವರು ಬೇಸತ್ತು ಹೇಳ್ಬೋದು. ಅವರು ಏನಕ್ಕೆ ಬೇಕಾದ್ರೆ ಹೇಳಲಿ, ನೀವು ಅದನ್ನು ಅವಮಾನವಾಗಿ ಅನ್ಕೋಬಾರ್ದು. ಅವ್ರು ಹೇಳ್ತಾ ಇರೋದ್ರಿಂದ ನಿಮಗೆ ಏನಾದ್ರೂ ಉಪಯುಕ್ತ ಆಗ್ತಾ ಇದೆಯಾ, ಅಥವಾ ನಿಮಗೆ ಬೆಳೆಯೋದಕ್ಕೆ ಏನಾರು ಆಗ್ತಾ ಇದೆಯಾ, ಅವ್ರು ಹೇಳ್ತಾ ಇರೋದ್ರಿಂದ ನಿಮಗೆ ಆ ಸಿಟ್ಟು ಬಂದು ಆ ಸಿಟ್ಟನ್ನು ನೀವೇನಾದ್ರು ಇಂಧನವಾಗಿ ಬಳಸ್ಕೊಳಕ್ಕಾಗತ್ತಾ, ಅದನ್ನು ನೋಡಿ. ಅದೇನೂ ಆಗಲಿಲ್ವಾ, ಪಾಪ, ಅದು ಅವ್ರ ಕರ್ತವ್ಯ ಹೇಳೋದು, ಅಥವಾ ಅದು ಅವರ ದೃಷ್ಟಿಕೋನ. ಹೇಳಲಿ ಬಿಡಿ, ಅದನ್ನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬಿಡಿ, ಹೃದಯಕ್ಕೆ ತಗೋಬೇಡಿ ಅವ್ರು ಹೇಳೋದನ್ನು. ಅವ್ರು ಏನು ಹೇಳ್ತಾರೆ ಅದ್ರ ಪಾಡಿಗೆ ಅದು ಕಿವಿ ಮೇಲೆ ಬೀಳ್ತಾ ಇರಲಿ. ಅದರಿಂದ ಉಪಯುಕ್ತ ಇದ್ದರೆ ಗಮನ ಕೊಡಿ, ಅದ್ರ ಬಗ್ಗೆ ಕೆಲಸ ಮಾಡಿ. ಅವ್ರು ಏನಾದರೂ ಸಹಾಯ ಆಗುವಂಥದ್ದು ಏನಾದರೂ ಹೇಳಿದರೆ ಅದ್ರ ಬಗ್ಗೆ ಗಮನ ಕೊಡಿ. ಇಲ್ಲ ಅಂತಂದರೆ ಅದು ಬಂದೇ ಬರುತ್ತೆ ರೀ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತಾರಲ್ಲ, ನಾವು ಆ ಪರಿಸ್ಥಿತಿನಲ್ಲಿದ್ದಾಗ ಹಾಗೆ. ಕೆಳಗೆ ಬಿದ್ದಾಗ ಆಳಿಗೊಂದು ಕಲ್ಲು ಅಂತ ಒಂದು ಗಾದೆನೇ ಇದೆ. ಕೆಳಗಡೆ ಬಿದ್ದಾಗ ಜನ ಒಂದೊಂದು ಮಾತು ಹೇಳ್ತಾರೆ. ಕೆಲವೊಂದು ಸಲ ನಮ್ಮ ತಂದೆ ತಾಯಿನೇ ಹೇಳ್ಬೋದು, ನಮ್ಮ ಸಹೋದರರು ಹೇಳ್ಬೋದು, ನಮ್ಮ ಸುತ್ತಮುತ್ತನವ್ರು ಹೇಳ್ಬೋದು, ನಮ್ಮವರು ಅಂತ ನಾವ್ಯಾರು ಅಂದ್ಕೊಂಡಿರ್ತೀವಿ ಅವ್ರು ಹೇಳ್ಬೋದು, ನಮ್ಮ ಸ್ನೇಹಿತರೆ ನಮಗೆ ಕೆಲವೊಂದು ಸಲ ನೋವು ಮಾಡಿಬಿಡ್ಬೋದು. ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು. ಅಯ್ಯೋ ನಮ್ಮವರೇ ಹಿಂಗೆ ಅಂದ್ಬಿಟ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಸೋತು ಬಿಡಬಾರ್ದು, ಮನಸ್ಸೋಲ್ಬಾರ್ದು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ಬೇಕಾಗಿರೋದು ನಿಮ್ಮ ಧೈರ್ಯ. ಅದು ಬಹಳ ಮುಖ್ಯ. ಆ ಥರ ಹೇಳೋರನ್ನ ನಾವು ದ್ವೇಷಕ್ಕೆ ಹೋಗ್ಬಾರ್ದು ರೀ. ಇನ್ನೊಂದು ಬಲು ಮುಖ್ಯವಾದ ಮಾತು, ಅವರು ಆ ಪರಿಸ್ಥಿತಿನಲ್ಲಿ ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ದ್ವೇಷ ಕಟ್ಕೋಬೇಕು ಅನ್ನೋದಿಲ್ಲ. ಒಳ್ಳೆ ಇದಕ್ಕೆ ಔಷಧಿ ಅಂತಂದರೆ ಮೌನ ಬಂಗಾರ ಅಂತ ಹೇಳ್ತಾರಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ. ಮೌನವಾಗಿರೋದಕ್ಕೆ ಪ್ರಯತ್ನ ಪಡಿ, ಆದಷ್ಟು ಮೌನ ಕಾಪಾಡಿಕೊಳ್ಳಿ. ಏನು ಉತ್ತರ ಕೊಡಬೇಕು ಅನ್ನೋದೇನಿಲ್ಲ. ಅಕಸ್ಮಾತ್ ಉತ್ತರ ಕೊಡಲೇಬೇಕಾದಂಥದ್ದು ಏನಾದ್ರು ಪ್ರಮೇಯ ಬಂತಂದರೆ ಗೌರವದಿಂದ ದಿಟ್ಟವಾಗಿ ದೃಢವಾಗಿ ಉತ್ತರ ಕೊಡಿ. ಪ್ರಯತ್ನ ಮಾಡ್ತಾಯಿದ್ದೀನಿ, ಸರ್ವ ಪ್ರಯತ್ನಗಳು ಮಾಡ್ತಾಯಿದ್ದೀನಿ, ಕೆಲಸ ನಡೀತಾ ಇದೆ, ಏನೋ ಸ್ವಲ್ಪ ಸಮಯ ತಗೋತಾ ಇದೆ, ಆಗ್ತಾ ಇಲ್ಲ, ನಾನು ಎಲ್ಲ ಮಾಡೋದನ್ನು ಮಾಡ್ತಾಯಿದ್ದೀನಿ ಅಂತ ನಮ್ರತೆಯಿಂದ ಉತ್ತರವನ್ನು ನೀಡಿ. ಅವರಿಗೆ ಆ ಸಮಯದಲ್ಲಿ ನಿಮ್ಮ ಪ್ರಾಮಾಣಿಕತೆಯ ಉತ್ತರವನ್ನು ಬಯಸ್ತಾ ಇರ್ತಾರೆ. ಆವಾಗ ಅವರು ಬಹುಶಃ ಸ್ವಲ್ಪ ಸಮಾಧಾನ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ಬಿಡಿ ಬಹಳ ವಿಪರೀತಕ್ಕೆ ಹೋಗ್ಬಿಟ್ಟಿರುತ್ತೆ. ಸಿಕ್ಕಾಬಟ್ಟೆ ಆ ಬೈಗುಳ ಅನ್ನೋದು ಬಹಳ ಒಂದು ಗಡಿ ಪಾರಾಗ್ಬಿಟ್ಟಿರುತ್ತೆ. ಅಂಥ ಪರಿಸ್ಥಿತಿನಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ನೀವು ಏನು ಕೆಟ್ಟ ವೆದರ್ ಅಂತ ಕರಿತೀವಿ, ಆ ಒಂದು ಬಿರುಗಾಳಿಯನ್ನು ತಡ್ಕೊಳ್ಳೇಬೇಕಾಗತ್ತೆ. ಗಟ್ಟಿಯಾಗಿ ಕೂತು ತಡಿಲೇಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕುಗ್ಗಬೇಡ್ರಿ. ಆಮೇಲೆ ನಿಮ್ಮನ್ನು ನೀವು ಯಾವುದೇ ಕಾರಣಕ್ಕೂ ಹೋಲಿಕೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ನೇಹಿತರು ಮುಂದೋಗಿದ್ದಾರಾ, ಹೋಗ್ಲಿರಿ, ಪರವಾಗಿಲ್ಲ. ಎಲ್ರದ್ದು ಒಂದೇ ಪ್ರಯಾಣ ಅಲ್ಲ ರೀ. ಎಲ್ಲರೂ ಒಂದೇ ಟ್ರೈನಲ್ಲೂ ಒಂದೇ ಜಾಗಕ್ಕೆ ಹೋಗೋಕ್ಕಾಗಲ್ಲ ರೀ. ಸ್ಟೇಷನ್ನಿಗೆ ಬಂದವರು ಬೇರೆ ಬೇರೆ ಟ್ರೈನ್ ಹತ್ಕೋಬೇಕು. ಅವ್ರವ್ರು ಬೇರೆ ಬೇರೆ ಸ್ಥಳಗಳು, ಅವ್ರು ಹೋಗುವಂಥ ಸ್ಥಳ ಬೇರೆ ಇರುತ್ತೆ, ಅವರ ತಯಾರಿ ಬೇರೆ ಇರುತ್ತೆ, ಅವರ ಸಹ ಪ್ರಯಾಣಿಕರು ಬೇರೆ ಇರ್ತಾರೆ, ಅವ್ರು ಹೋಗೋ ಸಮಯ ಬೇರೆ ಇರುತ್ತೆ. ಜೀವನ ಅನ್ನೋದು ಅವ್ರವ್ರ ಪ್ರಯಾಣ ಒಂದೊಂದು ರೀತಿನಲ್ಲಿ ಸಾಕ್ತಾ ಇರುತ್ತೆ ರೀ. ನಾವು ಹೋಗಿ ತಲುಪೋ ಜಾಗನೇ ಬೇರೆ. 5 ಜನ ಫ್ರೆಂಡ್ಸ್ ಇದ್ದರೆ 5 ಜನ ಒಂದೇ ಥರದ ಕೆಲಸ ಮಾಡ್ಕೊಂಡು ಒಂದೇ ಥರದ ಅವ್ರ ಲೈಫ್ ಸ್ಟೈಲ್ ಒಂದೇ ಥರ ಇದ್ದು ಒಂದೇ ಡೆಸ್ಟಿನೇಷನಲ್ಲಿ ಇರೋವಂಥ ಉದಾಹರಣೆಗಳು ಎಷ್ಟೇ ನೋಡೋಕ್ಕೆ ಸಿಗುತ್ತೆ ನಮಗೆ. ಬಹಳ ಕಷ್ಟ. ನಮ್ಮ ಜರ್ನಿ ಬೇರೆ, ನಮಗೆ ಸಿಗುವಂಥ ಅವಕಾಶಗಳು ಬೇರೆ, ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳು ಬೇರೆ, ನಮ್ಮ ಪ್ರಯಾಣ ಬೇರೆ, ನಮ್ಮ ಜೀವನ ಬೇರೆ, ನಾವೇ ಸಂಪೂರ್ಣ ಬೇರೆ ಒಬ್ರಿಗಿಂತ ಒಬ್ಬರು. ಹಾಗಾಗಿ ಒಬ್ಬರ ಜೊತೆ ಒಬ್ಬರು ಹೋಲಿಕೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ನಿಮ್ಮ ಟ್ರೈನ್ ತಡವಾಗಿ ಬಂದಿದೆ ಅಷ್ಟೇ ರೀ. ನಿಮ್ಮ ಟ್ರೈನ್ ತಡ ಆಗಿದೆ, ಆರಾಮಾಗಿ ಸುಭದ್ರವಾಗಿ ಕೂತ್ಕೊಂಡು ಕಾಯಿರಿ. ಬೇಜಾರು ಮಾಡ್ಕೊಬಿಡಿ, ಅಯ್ಯೋ ನನ್ನ ಜೊತೆ ಬಂದವರು ಸ್ಟೇಷನಿಗೆ ಬಂದವರೆಲ್ಲ ಹೊರಟೋದ್ರಪ್ಪ, ಅವ್ರು ಆಲ್ರೆಡಿ ಹೋಗ್ಬಿಟ್ಟು ಅವ್ರು ಹೋಗೋ ಸ್ಥಳಕ್ಕೆ ತಲುಪಿದ್ದಾರೆ, ನನ್ನ ಟ್ರೈನ್ 1 ದಿನ ಲೇಟ್ ಆಯ್ತು, 2 ದಿನ, ಈ ಥರ ಅನ್ಕೋಬೋದಲ್ವ.
ಹಂಗೆ ಅಂದ್ಕೊಂಡು ಕೊರಗಬಾರ್ದು. ಲೇಟ್ ಆಗಿದೆ, ಬಟ್ ಬಂದೇ ಬರುತ್ತೆ ಟ್ರೈನ್. ಯಾವುದೋ ಟ್ರೈನ್ ಏನು ಪರ್ಮನೆಂಟ್ಲಿ ನಿಮಗೆ ಬುಕ್ ಆದಮೇಲೆ ಕ್ಯಾನ್ಸಲ್ ಆಗಲ್ವಲ್ಲ. ಈ ಒಂದು ಮನೋಭಾವನೆಯನ್ನು ಬೆಳೆಸ್ಕೋಬೇಕಾಗುತ್ತೆ. ಏನು ಮಾಡ್ಬೋದು ನಾವು ಪ್ರತಿದಿನ? ಈಗ ಪರಿಸ್ಥಿತಿ ಅಂತೂ ಹದಗೆಟ್ಟಾಗಿದೆ. ಎಲ್ಲರೂ ಬಾಯಿ ಬಂದಂಗೆ ಬೈತಾ ಇದ್ದಾರೆ, ಯಾರೂ ನಮ್ಮನ್ನು ಕೇಳೋರಿಲ್ಲ, ಗತಿ ಇಲ್ಲ, ಪ್ರಾಣಿಗಿಂತ ಕಡೆ ಅನ್ನುವಂಥ ಭಾವನೆ ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಆ ಭಾವನೆ ನಮಗೆ ಬರೆಸ್ಬಿಟ್ಟಿದ್ದಾರೆ. ಏನು ಮಾಡ್ಬೋದು ನಾವು? ಮೊಟ್ಟ ಮೊದಲನೇದಾಗಿ ಸರ್ವ ಪ್ರಯತ್ನ ಮಾಡಿ ಕೆಲಸ ಹುಡುಕೋದಕ್ಕೋಸ್ಕರ. ನೀವು ಕೆಲಸ ಹುಡುಕ್ತಾ ಇದ್ದರೆ ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳಿ. ನಿಮ್ಮ ರೆಸ್ಯೂಮ್ನ ಹೇಗೆ ಚೆನ್ನಾಗಿ ಮಾಡ್ಕೋಬೋದು ಅಂತ ನೋಡ್ಕೊಳ್ಳಿ. ನಿಮ್ಮ ಸ್ಟ್ರೆಂತ್ಗಳೇನು ಅದರಲ್ಲಿ ಬರೀರಿ. ಬಿ ಯುವರ್ ಸೆಲ್ಫ್ ಅಂತ ಆಲ್ವೇಸ್ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ನೀವು ನೀವಾಗಿರಿ. ಯಾರೋ ಬೇರೆಯವ್ರ ಥರ ಆಗೋಕ್ಕೆ ಹೋದಾಗ ಕೆಲಸಗಳು ಹಾಳಾಗುತ್ತೆ. ನಾವು ನಾವಾಗಿರ್ಬೇಕು. ಅವರು ನಮ್ಮ ಥರ ಏನು ಅನ್ನೋದನ್ನು ರೆಸ್ಯೂಮಲ್ಲಿ ಬರೋ ಥರ ಮಾಡಿ ಇಂಟರ್ವ್ಯೂಗಳು ಅಟೆಂಡ್ ಮಾಡಿದಾಗ ನೀವು ನೀವಾಗಿದ್ದರೆ ಕೆಲಸ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ನೆನಪಿರಲಿ. ಎರಡನೇದು ಸ್ಕಿಲ್ಸ್ ಡೆವಲಪ್ಮೆಂಟ್. ನಿಮ್ಮ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳಿ. ಹೊಸದೇನು ಕಲಿಬೋದು? ಏನಾದರೂ ಹೊಸ ಆ್ಯಪ್ಗಳು ಕಲ್ತ್ಕೋಬೋದಾ? ಸಾಫ್ಟ್ವೇರ್ ಕಲಿಬೋದಾ? ಏನಾದರೂ ಹೊಸ ನಮ್ಮ AI ಕಲಿಬೋದಾ? ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಕಲ್ತ್ಕೋಬೋದಾ? ಮ್ಯಾನೇಜ್ಮೆಂಟ್ ಕಲಿಬೋದಾ? ಈ ಥರ ಏನು ಕಲೀಲಿಕ್ಕೆ ಸಿಗುತ್ತೆ? ಹೊಸ ಸ್ಕಿಲ್ಗಳನ್ನು ಕಲ್ತ್ಕೊಳ್ಳಿ. ಬೇಕಾದಷ್ಟು ಮಾಧ್ಯಮಗಳಿದೆ ಈಗ ಕಲೀಲಿಕ್ಕೆ. ಆಮೇಲೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಮ್ಮ ಒಂದು ಕಾರ್ಪೊರೇಟ್ ಲೈಫಲ್ಲಿ ಅಥವಾ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಭಾಷೆ ಹೇಗಿದೆ, ಯಾವ ಭಾಷೆ ಅನ್ನೋದು ಮುಖ್ಯ ಅಲ್ಲ. ಈಗ ನಿಮ್ಮ ಮಾತಾಡುವ, ಈಗ ನೀವು ಎಲ್ಲಿ ಹೋಗಿ ಕೆಲಸಕ್ಕೆ ಸೇರ್ತೀರ ಅಲ್ಲಿ ಮಾತಾಡೋದ್ರಲ್ಲಿ ಕನ್ನಡ ಇದ್ದರೆ ಕನ್ನಡನ ಚೆನ್ನಾಗಿ ಮಾತಾಡೋದು ಕಲೀರಿ. ಇಲ್ಲ ಅಲ್ಲಿಗೆ ಇಂಗ್ಲೀಷ್ ಅವಶ್ಯಕತೆ ಇದೆ ಅಂದರೆ ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡೋದು ಕಲೀರಿ. ಈಗಾಗಲೇ ಇಂಗ್ಲೀಷ್ ಮಾತಾಡೋದು ಹೇಗೆ ಅನ್ನೋದಕ್ಕೆ 2-3 ಸಂಚಿಕೆಗಳನ್ನು ಮಾಡಿದ್ದೀನಿ, ಅದು ಸಹಾಯ ಆದರೆ ನೋಡಿ. ಹಾಗೆ ಒಟ್ಟಿನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಬರೀ ಲ್ಯಾಂಗ್ವೇಜ್ ಸ್ಕಿಲ್ ಅಲ್ಲ, ಒಂದು ನಮಗೆ ಅನಿಸಿದ್ದನ್ನು ನಾವು ಹೇಗೆ ಅವರಿಗೆ ತಲುಪಿಸ್ತಾ ಇದ್ದೀವಿ ಅನ್ನೋದನ್ನು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕರಿತೀವಿ. ಅದನ್ನು ಶಾರ್ಪನ್ ಮಾಡ್ಕೊಳ್ಳಿ, ಅದನ್ನು ಕಲ್ತ್ಕೊಳ್ಳಿ. ಆಮೇಲೆ ಇಂಟರ್ವ್ಯೂಸ್ನ ಪ್ರಾಕ್ಟೀಸ್ ಮಾಡಿ ಕೂತು. ನೀವು ಖಾಲಿ ಸಮಯದಲ್ಲಿದ್ದಾಗ, ಈ ಥರ ಒಂದು ಅವಮಾನದ ಪರಿಸ್ಥಿತಿಯಲ್ಲಿದ್ದಾಗ ಇಂಟರ್ವ್ಯೂನ ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ. ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ನಿಮಗೆ ಅದರಿಂದ ತಯಾರಾಗ್ತೀರ, ನಿಮ್ಮ ತಯಾರಿಯಾಗಿ ರೆಡಿ ಇರ್ತೀರ. ಯಾವಾಗ ನಿಮ್ಗೆ ಆ ಇಂಟರ್ವ್ಯೂ ಕಾಲ್ ಬರುತ್ತೆ, ಹೋಗಿ ಕಾನ್ಫಿಡೆಂಟಾಗಿ ಅಟೆಂಡ್ ಮಾಡ್ತೀರ. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಯಾವ ಪ್ರೊಫೆಷನ್ನಿಗೆ ನೀವು ಕೆಲಸ ಹುಡುಕಬೇಕು ಅಂತ ಹುಡುಕ್ತಾ ಇರ್ತೀರ ಅಥವಾ ಏನು ಗೊತ್ತಾಗ್ತಾ ಇಲ್ವಾ, ಜನಗಳನ್ನು ಹೋಗಿ ಭೇಟಿ ಮಾಡಿ. ಅವ್ರ ಹತ್ರ ಮಾತಾಡಿ. ಈ ಥರ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ, ನಾನು ಈ ಥರ ಒಂದು ಫೀಲ್ಡಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಈ ಥರ ಕಷ್ಟಗಳಾಗ್ತಾಯಿದೆ, ನಾನು ಹೇಗೆ ಇದನ್ನು ಮಾಡ್ಬೋದು. ನಿಮ್ಮ ರಿಲೇಟಿವ್ ಸರ್ಕಲಲ್ಲಿ ಯಾರು ಈ ಥರ ಸ್ವಲ್ಪ ಕಲ್ತವ್ರಿದ್ದಾರೆ ಅಥವಾ ಯಾರಿಗೆ ಸ್ವಲ್ಪ ವಿಷಯಗಳು ಗೊತ್ತಿದೆ, ಅವ್ರ ಹತ್ರ ಹೋಗಿ ಒಂದು ರೌಂಡ್ ಕನ್ಸಲ್ಟೇಷನ್ ಅಂತೀವಲ್ಲ, ಆ ಥರ ಹೋಗಿ ಅವ್ರ ಹತ್ರ ಮಾತಾಡಿ. ಆ ಒಂದು ನೀವು ಸಮಾಲೋಚನೆ ಮಾಡಿದಾಗ ನಿಮಗೆ ಅದರಿಂದ ಎಷ್ಟೋ ಧೈರ್ಯ ಬರುತ್ತೆ, ಐಡಿಯಾಸ್ ಬರುತ್ತೆ, ದಾರಿಗಳು ಕಾಣ್ಬೋದು. ಈ ಥರ ಅದನ್ನು ನಾವು ನೆಟ್ವರ್ಕಿಂಗ್ ಅಂತ ಕರಿತೀವಿ. ನಿಮ್ಮ ನೆಟ್ವರ್ಕನ್ನು ಬೆಳೆಸಿ. ನಿಮ್ಮ ಬೆಲೆ ಅವತ್ತಿಗೆ ₹1 ಇಲ್ದಲೇ ಇರ್ಬೋದು ರೀ, ಆದ್ರೂ ನೀವು ಹೋಗಿ ಸಹಾಯ ಕೇಳಿದರೆ ಜನ ಕೂತು ಮಾತಾಡ್ತಾರೆ. ನನಗೊಂದು ಸ್ವಲ್ಪ ಸಹಾಯ ಮಾಡಿ, ಈ ವಿಷಯದ ಬಗ್ಗೆ ಹೇಳ್ಕೊಡಿ ಅಂತ. ನಿಮಗೆ ಯಾರ ಹತ್ರ ಮಾತಾಡ್ಬೋದು ಅನ್ನೋದನ್ನು ಹುಡುಕಿ ಹೋಗಿ ಆ ನೆಟ್ವರ್ಕನ್ನು ಬೆಳೆಸ್ಕೊಳ್ಳಿ. ಇದಕ್ಕೂ ಮೀರಿ ಆ ಸಮಯದಲ್ಲಿ ಫ್ರೀಲಾನ್ಸಿಂಗ್ ಮಾಡೋಕ್ಕಾಗುತ್ತಾ ನೋಡಿ. ಈಗ ನೀವು ಯಾವುದೋ ಒಂದು ಪ್ರೊಫೆಷನ್ಗೆ ಹೋಗ್ಬೇಕಂತಿದ್ದೀರಾ, ಯಾರೋ ಒಬ್ಬರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅಥವಾ ಅದರದ್ದೇ ಬಿಸ್ನೆಸ್ ಶುರು ಮಾಡಿರ್ತಾರೆ. ಅವ್ರ ಹತ್ರ ಹೋಗಿ ನಾನು ಫ್ರೀಯಾಗಿ ಕೆಲಸ ಮಾಡ್ಬೋದಾ, ಹೆಲ್ಪ್ ಮಾಡ್ಬೋದಾ, ಅಥವಾ ನಾನು ಅಸಿಸ್ಟೆಂಟಾಗಿ ಸೇರ್ಕೋಬೋದಾ ಅಂತ ಮಾತಾಡಿ ನೋಡಿ. ಮೊದಲಿಗೆ ಅವ್ರು ಸಂಬಳ ಕೊಡದಲ್ಲೇ ಇರಲಿ, ಕೆಲಸ ಕಲಿಯೋಕ್ಕೆ ಸಿಕ್ಬಿಡುತ್ತಲ್ಲ. ಈಗ ನೀವು ಹೋಗಿ ಒಂದು ಸ್ಯಾಂಪಲ್ ವರ್ಕ್ ಅಂತ ಕೊಡೋದಕ್ಕಾಗುತ್ತಲ್ವ. ಈಗ ನೀವು ಹೋಗ್ಬಿಟ್ಟು ನಾನು ಈ ಥರ ಕೆಲಸ ಮಾಡಬಲ್ಲೆ ಅನ್ನೋದನ್ನು ಅವ್ರಿಗೆ ತೋರಿಸ್ಬಿಟ್ರೆ, ನಿಮ್ಮ ಕೆಲಸ ಚೆನ್ನಾಗಿದೆ ಅಂತಂದರೆ ಅವರು ಡೆಫಿನೆಟಾಗಿ ಯಾರಿಗೋ ರೆಫರ್ ಮಾಡ್ತಾರೆ, ಕೆಲಸ ಕೊಡಿಸ್ತಾರೆ. ಇಲ್ಲ ಅವ್ರ ಕಂಪನಿನಲ್ಲೇ ನಿಮ್ಮನ್ನು ಕೆಲಸಕ್ಕೆ ತಗೋಬೋದು. ಈ ಥರ ಏನಾದ್ರು ಒಂದು ಆಪರ್ಚುನಿಟಿ ಇರುತ್ತೆ. ಆ ಕೆಲಸ ಮೊದಲಾಗಿ ನಿಮ್ಮ ಕೆಲಸ ತೋರಿಸೋದಕ್ಕೋಸ್ಕರ ಒಂದು ಅವಕಾಶನ ಹುಡ್ಕೋದಕ್ಕೆ ಶುರು ಮಾಡಿ. ಅದಕ್ಕೆ ನಾವು ಫ್ರೀಲಾನ್ಸಿಂಗ್, ಇಂಟರ್ನ್ಶಿಪ್ ಅಥವಾ ಹೆಲ್ಪ್, ಅಸಿಸ್ಟೆನ್ಸ್ ಏನು ಬೇಕಾದ್ರೆ ಕರ್ಕೋಬೋದು. ಆ ಥರ ಇಲ್ಲ ಪ್ಯಾರಲಲ್ಲಿ ಒಂದು ವ್ಯಾಪಾರ, ಬಿಸ್ನೆಸ್ ಶುರು ಮಾಡೋಕ್ಕಾಗತ್ತಾ ನೋಡಿ. ಚಿಕ್ಕ ವ್ಯಾಪಾರ ಏನಾದ್ರು ಮಾಡೋಕ್ಕಾಗತ್ತಾ, ಕೂತಲ್ಲೇ ಮಾಡೋದಕ್ಕಾಗತ್ತಾ. ನಿಮ್ಮ ಬೇಕಾದಷ್ಟು ಈಗ ಆಪರ್ಚುನಿಟಿಗಳಿದೆ, ಆನ್ಲೈನಲ್ಲೇ ಮಾಡೋವಂಥದ್ದಿದೆ. ನಿಮ್ಮ ಸ್ಟ್ರೆಂತ್ ಏನಂತ ನೋಡಿ. ಏನು ಸಿಗಲಿಲ್ವಾ, ಒಟ್ಟಿನಲ್ಲಿ ನಿಮ್ಮ ದಿನನಿತ್ಯ ಬೆಳವಣಿಗೆ ಏನು ಅನ್ನೋದ್ರ ಬಗ್ಗೆ ಗಮನ ಇರಲಿ. ಅದನ್ನು ಅಳತೆ ಮಾಡಿ. ನಿನ್ನೆ ನಾನು ಅಳ್ತಾ ಕೂತಿದ್ದೆ, ಇವತ್ತು ಏನು ಬೆಳೆದೆ, ಅಲ್ಲಿಂದ ಏನು ಕಲಿತೆ, ನನ್ನ ಅವಮಾನದ ದಿನಗಳಲ್ಲೂ ನನ್ನ ಕಲಿಕೆ ಹೇಗಿದೆ, ನನ್ನ ಬೆಳವಣಿಗೆ ಹೇಗಿದೆ, ನನ್ನನ್ನು ನಾನು ಎಷ್ಟು ಉತ್ತಮನ ಆಗಿಸ್ಕೊತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಅಯ್ಯೋ ಏನೂ ಆಗಿಲ್ಲ ಬಿಡಪ್ಪ, ನನಗೇನು ಸಿಗ್ತಾ ಇಲ್ಲ ಅಂತ ಸೋತು ಕೂತ್ಬಿಟ್ರೆ ಏನೂ ನಡೆಯೋದಿಲ್ಲ. ಆ ನಿರಂತರ ಪ್ರಯಾಸ ಇರಬೇಕು, ಆ ನಿರಂತರ ಬೆಳವಣಿಗೆ ಇರಬೇಕು. ಅದರಲ್ಲೂ ಆ ಪಾಸಿಟಿವಿಟಿ ಕಾಣಬೇಕು ನೀವು ಆ ಸಮಯದಲ್ಲೂ. ಅದನ್ನು ಮಾಡ್ಕೊತಾ ಹೋಗಿ. ಆಮೇಲೆ ಒಂದು ಪ್ಲ್ಯಾನ್ ಅನ್ನೋದು ಇಟ್ಕೊಳ್ರಿ. ಹೇಗೆ ನಾನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಇವತ್ತೇನೋ ನಾನು ಕಷ್ಟದ ಪರಿಸ್ಥಿತಿಯಲ್ಲಿ, ಮುಂದೆ ನನ್ನ ಗುರಿ ಏನು, ನಾನು ಎಲ್ಲೋಗಿ ತಲುಪಬೇಕು, ಅದಕ್ಕೆ ದಾರಿ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಾನಾ ಜನಕ್ಕೆ ಬೇಕಾದಷ್ಟು ದಾರಿ ಇದೆ. ಇಂಟರ್ನೆಟ್ ಬಂದ ಮೇಲೆ ನಿಮಗೇನು ಯಾವ
ಅಡೆತಡೆ ಇಲ್ಲ. ಏನರ ಬಗ್ಗೆ ಬೇಕಾದ್ರೂ ಕಲ್ತ್ಕೋಬೋದು. ಕಲೀರಿ. ನೀವು ಯಾವ ಜಾಗದಲ್ಲಿ ಹೋಗೋಕೆ ಇಷ್ಟಪಡ್ತೀರ, ಯಾವ್ಯಾವ ಪೊಸಿಷನ್ಸ್ ಇರುತ್ತೆ, ಅಲ್ಲಿ ಹೇಗೆ ಕೆಲಸ ಮಾಡಬೇಕು, ಮುಂದಿನ ಅದ್ರ ಕೆರಿಯರ್ ಪ್ರೋಗ್ರೆಷನ್ ಅಂದ್ರೇನು, ಅಂದರೆ ಅಲ್ಲಿ ಹೋದ್ಮೇಲೆ ನಾನು ಹೆಂಗೆ ಪ್ರಮೋಷನ್ಸ್ ತೊಗೋಬೇಕು, ಯಾವ ಪೊಸಿಷನ್ಗೆ ಹೋಗ್ಬೇಕು, 10 ವರ್ಷ ಆದಮೇಲೆ ನಾನು ಎಲ್ಲಿರಬೇಕು, ಈ ಥರ ಕೂತು ಯೋಜನೆಯನ್ನು ರೂಪಿಸಿ ಅದ್ರ ಬಗ್ಗೆ ಚಿಂತನೆ ಮಾಡಿ. ಆವಾಗ ನಿಮಗೆ ದಾರಿಗಳು ಕಾಣ್ತಾ ಹೋಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಧೈರ್ಯ ಬರ್ತಾ ಹೋಗುತ್ತೆ. ಈಗಿನ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರಲ್ಲ, ಆವಾಗ ಏನು ಕುಂದುತ್ತಾ ಇರ್ತಿರಲ್ಲ, ಅದಕ್ಕೆ ಸ್ವಲ್ಪ ಔಷಧಿ ಹಾಕ್ಕೊಂಡಂಗೆ ಆಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಬಹಳ ಹೀನಾಯ ಪರಿಸ್ಥಿತಿ ಆಗಿಂದು ಅಂತಂದರೆ ಆರ್ಥಿಕ ಪರಿಸ್ಥಿತಿ. ಆಬ್ವಿಯಸ್, ನಿಮ್ಮಿಂದ ₹1 ಉಪಯೋಗ ಇರೋದಿಲ್ಲ, ನೀವು ಒಂದು ವೇಸ್ಟ್ ಬಾಡಿ ಅಂತ ಒಂದು ಟ್ಯಾಗ್ ಆಗಿಬಿಟ್ಟಿರ್ತೀರ. ಯಾರೂ ₹1 ಹುಟ್ಟಲ್ಲ ನಿಮಗೆ, ಎಲ್ಲೂ ₹1 ಹುಟ್ಟಲ್ಲ, ಯಾರೂ ₹1 ಕೊಡೋದಿಲ್ಲ. ಏನೋ ಅಪ್ಪ ಅಮ್ಮ ಅಂತ ಇದ್ದರೆ ಅಥವಾ ನಿಮ್ಮವರು ಅಂತಿದ್ದರೆ ನಿಮ್ಮ ಜೀವನಕ್ಕೆ ಮೂಲಭೂತ ಬದುಕಲಿಕ್ಕೆ ಏನು ಬೇಕಷ್ಟು ಕೊಟ್ಟಿರ್ತಾರೆ, ಅನ್ನ ಹಾಕೋದಕ್ಕೆ ಏನು ವ್ಯವಸ್ಥೆ ಅದು ಮಾಡಿರ್ತಾರೆ. ಇಷ್ಟರಲ್ಲೇ ಬದುಕೋದನ್ನು ನಾವು ಕಲ್ತ್ಬಿಡ್ಬೇಕ್ರಿ. ಯಾವ ಅವಶ್ಯಕತೆಗಳು ಇಲ್ಲ ಅನ್ನೋ ಥರ ಬದುಕಬೇಕು. ಒಂದು ಸಿನಿಮಾ ನೋಡೋದಕ್ಕೂ ದುಡ್ಡಿರೋದಿಲ್ಲ, ಒಂದು ಹೋಟ್ಲಿಗೆ ಹೋಗಿ ಒಂದು ಇಡ್ಲಿ ತಿನ್ನೋಣ ಅಂದರೆ ದುಡ್ಡಿರೋದಿಲ್ಲ. ಎಷ್ಟೋ ಜನ ಆಗಿನ ಸಮಯದಲ್ಲಿ ಕೂತು ಹತ್ತಿರ್ತಾರೆ, ನನ್ನ ಹತ್ರ ಇಷ್ಟೊಂದು ಸಣ್ಣ ವಿಷಯ ಮಾಡೋದಕ್ಕೆ ನನ್ನ ಹತ್ರ ಯೋಗ್ಯತೆಯಲ್ಲಿ ನಂಗೆ ಆಗ್ಬಿಡ್ತಲ್ಲಪ್ಪ ಭಗವಂತ. ಆಗುತ್ತೆ ರೀ. ಆ ದಿನಗಳನ್ನು ಎಲ್ಲರ ಜೀವನದಲ್ಲೂ ನೋಡಿರ್ತಾರೆ. ಈ ಏನೊಂದು ನಿರುದ್ಯೋಗದಿಂದ ಬೆಂದು ಆಚೆ ಬಂದಿರ್ತಾರೆ, ಎಲ್ಲರೂ ನೋಡಿರ್ತಾರೆ. ಎಲ್ಲರಿಗೂ ಆಗಿರೋದೇನೆ ಅದು. ಅದನ್ನು ಗಟ್ಟಿಯಾಗಿ ಅನುಭವಿಸಿ, ಅದನ್ನು ಗಟ್ಟಿಯಾಗಿ ತಡ್ಕೊಳ್ಳಿ. ಎಷ್ಟೇ ಎಲ್ಲ ಖರ್ಚುಗಳನ್ನು, ನಿಮ್ಮ ಏನೇನು ಖರ್ಚುಗಳು, ಅವಶ್ಯಕತೆಗಳು, ಬಟ್ಟೆಗಳು ಎಷ್ಟಿದೆಯೋ ಅಷ್ಟರಲ್ಲಿ ಬದುಕೋದು. ಏನಿದೆಯೋ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ತೃಪ್ತಿ ಪಟ್ಕೊಂಡು ಬದುಕೋದನ್ನು ಕಲೀರಿ. ಅಕಸ್ಮಾತ್ ಏನಾದರೂ ಪಾರ್ಟ್ ಟೈಮ್ ವರ್ಕ್ ಈ ಥರದ್ದು ಏನಾದರೂ ಸಿಗುತ್ತಾ ನೋಡಿ. ಏನು ಸಿಕ್ಕಲಿಲ್ವಾ, ಹೋಗಿ ಯಾವುದಾದ್ರು ಹೋಟ್ಲಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ, ಅಥವಾ ಯಾವುದಾದ್ರೂ ಕ್ಲೀನಿಂಗ್ ಕೆಲಸ ಸಿಗುತ್ತಾ. ದುಡ್ಡು ಮಾಡ್ಕೋಬೇಕಲ್ರಿ, ಖರ್ಚಿಗೆ ದುಡ್ಡು ಬೇಕಲ್ಲ. ನಾಳೆ ನೀವು ಏನಾದ್ರು ಒಂದು ಚಿಕ್ಕದೇನಾದ್ರು ಒಂದು ಅಪ್ಗ್ರೇಡ್ ಮಾಡ್ಕೋಬೇಕು, ಏನಾದ್ರು ಒಂದು ಮಾಡಬೇಕು, ಒಂದು ಹ್ಯಾಂಡ್ಸ್ ಫ್ರೀ ತೊಗೋಬೇಕು, ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಏನೋ ಬೇಕು, ಅಥವಾ ನೀವೇನೋ ಒಂದು ವೀಡಿಯೋ ಮಾಡಬೇಕು, ಏನಕ್ಕಾದ್ರೂ ನಾಳೆ ಒಂದು ಮೊಬೈಲ್ ತೊಗೋಬೇಕು, ನಿಮ್ಮ ಮೊಬೈಲ್ ಒಡೆದೋಗಿರ್ಬೋದು, ಏನೋ ಒಂದು ಮೂಲಭೂತ ಸೌಕರ್ಯಗಳು. ಈಗಿನ ಕಾಲದಲ್ಲಿ ಮೊಬೈಲ್ ಇಲ್ಲದಲೇ ಬಹಳಷ್ಟು ಕೆಲಸಗಳನ್ನು ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಈ ಥರದ್ದು ಅಟ್ಲೀಸ್ಟ್ ಒಂದು ಮೊಬೈಲ್ ತೊಗೊಳೋದಕ್ಕೊಂದು ಚಿಕ್ಕ ಉಳಿತಾಯ ಆಗಬೇಕಲ್ಲ. ಆ ಉಳಿತಾಯ ಆಗೋಕ್ಕೆ ಎಷ್ಟು ಕೆಲಸ ಬೇಕಾದ್ರೆ ನೋಡ್ರಿ, ಪ್ರಾಮಾಣಿಕವಾಗಿ ಮಾಡಿದಂಥ ಯಾವುದೇ ಕೆಲಸದಲ್ಲೂ ಏನೂ ಅವಮಾನ ಇಲ್ಲ ರೀ. ನಾನು ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ, ನನ್ನ ಜೀವನದಲ್ಲಿ ನಾನು ಯಾವುದೇ ಹಂತದಲ್ಲಿದ್ರೂ ನಾಳೆ ಅಕಸ್ಮಾತ್ ಎಲ್ಲ ಹೋದ್ರೂ ಸಂತೋಷವಾಗಿ ಹೋಗ್ಬಿಟ್ಟು ಒಂದು ಹೋಟ್ಲಲ್ಲಿ ಕ್ಲೀನ್ ಮಾಡೋಂದರೆ ಮಾಡ್ತೀನಿ ರೀ. ಹಾಗೆ ನಮ್ಮನ್ನು ಬೆಳೆಸಿದ್ದಾರೆ. ಹಾಗಾಗಿ ಯಾವುದೇ ಪ್ರಾಮಾಣಿಕ ಕೆಲಸದಲ್ಲಿ ಅವಮಾನ ಅನ್ನೋದನ್ನು ಕಾಣಬಾರ್ದು. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡಿಮೆನೇ ರೀ. ಎಲ್ಲ ಕೆಲಸಗಳಿಗೂ ಅದರದ್ದೇ ಆದ ಗೌರವ ಅನ್ನೋದಿರುತ್ತೆ. ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ, ನೀವು ನಿರುದ್ಯೋಗಿ ಆಗಿದ್ದಲ್ಲಿ ನೀವು ದಂಡಪಿಂಡ ಅಲ್ಲ ರೀ. ಜಗತ್ತಂಗೆ ಹೇಳ್ತಾ ಇರ್ಬೋದು, ಪಾಪ ಅವರು ಒಂದು ವರಸೆನಲ್ಲಿ ಹೇಳ್ತಾ ಇರ್ತಾರೆ. ಅದನ್ನು ಹೃದಯಕ್ಕೆ ತಗೋಬೇಡಿ. ನೀವು ಏನು ಹಿಂದುಳಿದ ಮನುಷ್ಯ ಅಲ್ಲ. ಆ ಸಮಯ ಸರಿ ಇರಲಿಲ್ಲ, ನಿಮಗೆ ಬರಬೇಕಾದದ್ದು ಇನ್ನೂ ಬಂದಿಲ್ಲ. ಯುವರ್ ಡ್ಯೂಸ್ ಅಂತ ಕರೀತಾರಲ್ಲ, ಅದಿನ್ನೂ ನಿಮಗೆ ಸಿಕ್ಕಿಲ್ಲ ಅಷ್ಟೆ. ನೀವು ಅದನ್ನು ಅಂದ್ಕೊಂಬಿಟ್ಟು ಅಯ್ಯೋ ನನ್ನ ಮುಗಿದೋಯ್ತು ಬಿಡಪ್ಪ, ನಾನು ಓದ್ಲಾ ಅಂದ್ಕೊಂಡು ಏನಾರು ಕೂತ್ಬಿಟ್ರೆ ಮುಗೀತಷ್ಟೆ, ಜೀವನ ಮುಗೀತು. ಅದು ಬಿಟ್ಬಿಟ್ಟು ಆ ಗಟ್ಟಿತನ ತೋರಿಸಿ ಧೈರ್ಯವಾಗಿ ಎದೆಗೆಡದೆ ಆ ಧೈರ್ಯದಿಂದ ನಿಂತು ಜೀವನವನ್ನು ಎದುರಿಸಿ. ನೀವೇನು ಕೈಲಾಗದವರಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಅಥವಾ ನೀವೇನು ಸೋತಿಲ್ಲ, ಸತ್ತಿಲ್ಲ, ಜೀವನ ಮುಗಿದೋಗಿಲ್ಲ. ಅದೊಂದು ಕ್ಷಣಿಕ ಅಥವಾ ಅದೊಂದು ಹಂತ ಅನ್ನೋದನ್ನು ಮರಿಬೇಡಿ. ಈಗೇನೋ ನಿಮಗೆ ಆ ಸಂಕಷ್ಟದ ಗಳಿಗೆ ಇರ್ಬೋದು ರೀ, ಪಡಬಾರ್ದು, ಕಷ್ಟಪಡ್ತಿರ್ಬೋದು. ಆದರೆ ಯಾವಾಗಲೂ ನೀವು ಅದನ್ನು ಎದುರು ನೋಡ್ತಾ ಇರಬೇಕು. ಒಂದೇ ಒಂದು ಅವಕಾಶ ಸಾಕು, ಅಥವಾ ಒಬ್ಬ ಯಾರೋ ಸಿಗಬೇಕಾದ ಸರಿಯಾದ ಮನುಷ್ಯ ನಿಮಗೆ ಸಿಕ್ಕರೆ ಸಾಕು. ಆ ಸಂದರ್ಶನ ನಡೆದೋದ್ರೆ ಸಾಕು, ಒಂದು ಸಂದರ್ಶನ ಅಥವಾ ಆ ಒಂದು ಭೇಟಿ ಸಾಕು, ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆ ಒಂದು ಭೇಟಿ ನೆನಪಿರಲಿ. ಅದು ಬಹಳ ದೂರ ಇಲ್ಲ ಅಂದ್ಕೊಂಡು ಆ ಆಶಾವಾದದಲ್ಲಿ ಬದುಕೋದನ್ನು ಕಲಿಬೇಕು. ಯಾವತ್ತೂ ಹತಾಶರಾಗಬಾರ್ದು. ತಯಾರಿ ಮುಂದುವರಿಸಿ, ನಿರಂತರ ಪ್ರಯಾಸ ಇರಲಿ. ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾಯಿರಿ. ಯಾವುದನ್ನು ನೋ ಸ್ಟೋನ್ ಅನ್ಟರ್ನ್ ಅಂತಾರಲ್ಲ, ಎಲ್ಲೆಲ್ಲಿ ಅವಕಾಶ ಇದೆ, ಯಾವ್ಯಾವ ಬಾಗಿಲು ತಟ್ಬೋದು, ಪ್ರತಿಯೊಂದು ಬಾಗಿಲನ್ನು ತಟ್ಟಿ, ಉತ್ಸಾಹದಿಂದ ತಟ್ಟಿ. ಯಾಕೆಂದರೆ ನೀವು ನಿಮ್ಮ ಯಶಸ್ಸಿನ ಹತ್ತಿರಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರ. ನಿಮ್ಮಲ್ಲಿ ಎನರ್ಜಿ ಇರಬೇಕು ರೀ. ಸೋತಿರೋ ಹಂಗೆ ಭುಜಗಳನ್ನು ನೇತು ಹಾಕ್ಕೊಂಡು ನಿಮ್ಮನ್ನು ನೋಡಿದ್ರೆ ಅಯ್ಯೋ ಇದು ಬಿಡಪ್ಪ ದಂಡಪಿಂಡ ಅನ್ನೋ ಥರ ಆಗಬಾರ್ದು. ಎನರ್ಜಿ ಇರಬೇಕು. ನಿಮ್ಮದಲ್ಲ ಏನಿಲ್ಲ ಅಂದ್ರೂ ಎನರ್ಜಿ ಫ್ರೀ ತಾನೇ, ಒಳಗಡೆಯಿಂದ ಬರೆಸ್ಕೊಳ್ಳಿ. ಆತ್ಮ ಸ್ಥೈರ್ಯ ಬಳಸ್ಕೊಳ್ಳಿ, ಅಲ್ಲಿಂದ ಎನರ್ಜಿ ಬರುತ್ತೆ. ಕುಗ್ಗು ಹೋಗಬೇಡಿ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ರಿ, ಯಾರೂ ಬರಲ್ಲ,
ನಿಮ್ಮ ಹೋರಾಟಕ್ಕೆ ಯಾರೂ ಬರೋದಿಲ್ಲ. ಇದು ನೀವೊಬ್ಬರೇ ನಿಂತು ಹೋರಾಡಿ ಜಯಿಸಬೇಕಾಗಿರೋಂಥ ಹೋರಾಟ. ಏನೋ ಇವತ್ತು ನಾನು ಹೇಳಿರೋ ಮಾತು ನಿಮಗೆ ಒಂಚೂರು ಸಾಂತ್ವನ ಹೇಳ್ಬೋದು, ಅಥವಾ ಒಂಚೂರು ಹುರುಪು ತಂದು ಕೊಡ್ಬೋದು, ಅಥವಾ ನಿಮಗೊಂದು ಪ್ರೇರಣೆ ತಂದು ಕೊಡ್ಬೋದು. ಆದರೆ ಈ ಹೋರಾಟ ನಿಮ್ಮದೊಬ್ಬರದ್ದು ಮಾತ್ರ. ನಿಮ್ಮ ಪರಿಸ್ಥಿತಿ ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ನೀವು ಇವತ್ತೇನು ಅನುಭವಿಸ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮ ಭಾವನೆಗಳ ನಾಗಾಲೋಟ, ನೀವು ನಿಮ್ಮ ಅವಮಾನಗಳು, ನಿಮ್ಮ ಇದು ಅಯ್ಯೋ ನನಗೆ ಯಾರಾದರೂ ಒಬ್ಬರಾದರೂ ಸಹಾಯ ಮಾಡಬಾರ್ದೇ ಅಂತ ಏನು ಬಯಸ್ತಾ ಇರ್ತಿರಲ್ಲ, ಅದು ಯಾರಿಗೂ ಅರ್ಥ ಆಗೋದಿಲ್ಲ ರೀ. ನೀವೊಬ್ಬರೇ ನಿಂತು ಹೋರಾಡಿ ಜಯಿಸಬೇಕಾದಂಥ ಹೋರಾಟ ಇದು. ಧೈರ್ಯ ಮಾಡಿ, ರೆಡಿಯಾಗಿ. ಆಮೇಲೆ ಒಂದರ್ಥ ಮಾಡ್ಕೊಳ್ಳಿ, ಕಾಲ ಬದಲಾಗತ್ತೆ ರೀ, ಹಿಂಗೆ ಇರೋದಿಲ್ಲ. ಕಾಲ ಬದಲಾದಾಗ ಇದೇ ಜನಗಳು ಏನು ಮಾತಾಡ್ತಿದ್ದಾರೆ ಅವರ ಮಾತುಗಳೂ ಬದಲಾಗುತ್ತೆ. ದುಡ್ಡಿಲ್ದಲೇ ಇದ್ದಾಗ ಬಂದು ಜನ ಹಿಂಗೆ ಮಾತಾಡ್ತಿರ್ತಾರೆ ರೀ. ನಿಮ್ಮ ಹತ್ರ ನಾಳೆ ಯಶಸ್ಸು ಬಂದು ದುಡ್ಡು ಕಂಡ ಮೇಲೆ ಅದೇ ಜನ ಬಂದು ಎಷ್ಟು ನೈಸಾಗಿ ಮಾತಾಡ್ತಾರೆ ನೋಡ್ತಾ ಇರಿ. ನಿಮಗೆ ಎಲ್ಲಿಲ್ಲದ ಮರ್ಯಾದೆ, ಎಲ್ಲಿಲ್ಲದ ಸತ್ಕಾರ. ಜೀವನ ಇಷ್ಟೇ ರೀ. ನೀವು ಯಶಸ್ವಿ ಆಗುವ ತನಕ ಜನ ಜನಕ್ಕೊಂದು ಮಾತು ಅನ್ನೋ ಥರ ಏನಾದರೂ ಹೇಳ್ತಾನೆ ಇರ್ತಾರೆ. ನೀವು ಯಶಸ್ಸು ಕಂಡಾಗ ಅದೇ ಮಾತುಗಳು ಬದಲಾಗುತ್ತೆ. ಅವರೇ ನಿಮ್ಮನ್ನು ಗೌರವಿಸ್ತಾರೆ, ಅವರೇ ನಿಮ್ಮನ್ನು ಸತ್ಕರಿಸ್ತಾರೆ, ಚೆನ್ನಾಗಿ ಕಾಣೋದಕ್ಕೆ ಶುರು ಮಾಡ್ತಾರೆ. ಇದನ್ನು ನೆನಪಿಟ್ಕೊಳ್ಳಿ. ಇವತ್ತಿಗೆ ನನ್ನ ಮಾತುಗಳು ಮಾತ್ರ ನಿಮಗೆ ಆಸರೆ ಅಷ್ಟೇ. ನಾನು ಒಂದು ಕಾಲದಲ್ಲಿ ಈ ಪರಿಸ್ಥಿತಿಯನ್ನು ಎದುರಿಸಿ ಜೀವನದಲ್ಲಿ ಮೇಲೆ ಬಂದಿರೋನು. ನನಗೆ ಅರ್ಥ ಆಗುತ್ತೆ ನೀವು ಈಗ ಇರುವಂಥ ಪರಿಸ್ಥಿತಿನಲ್ಲಿ ಏನನ್ನು ಅನುಭವಿಸ್ತಾ ಇದ್ದೀರಾ, ನಿಮ್ಮ ಮನಸ್ಸಿನ ವೇದನೆ ಏನು ಅಂತ. ಆದರೆ ನಾನು ಇವತ್ತು ಹೇಳಿದ್ದನ್ನು ನೆನಪಿಟ್ಕೊಳ್ಳಿ. ನಿಮಗೆ ಕಷ್ಟ ಅನಿಸಿದ್ರೆ, ನಿಮಗೆ ಯಾವ್ಯಾವ ಕಷ್ಟ ಅನಿಸುತ್ತೋ ಅವಾಗೆಲ್ಲ ಈ ವಿಡಿಯೋನ ಒಂದ್ಸಲ ನೋಡಿ ಧೈರ್ಯದಿಂದ ಮುನ್ನುಗ್ಗಿ. ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಭಾವನೆಗಳನ್ನು ಕೇಳೋದಕ್ಕೆ ಕಾಯ್ತಾ ಇರ್ತೀನಿ. ನಿಮ್ಮ ಪರಿಸ್ಥಿತಿ ಪರ್ಮನೆಂಟ್ ಅಲ್ಲ ರೀ, ಬದಲಾಗೇ ಆಗುತ್ತೆ. ಆ ಒಳ್ಳೆಯ ದಿನಗಳು ಆದಷ್ಟು ಬೇಗ ಬರಲಿ. ಅಲ್ಲಿವರೆಗೂ ಪರಿಶ್ರಮದಿಂದ ಧೈರ್ಯವಾಗಿ ಮುನ್ನುಗ್ಗಿ ಹೋರಾಡಿ. ನಿಮಗೆ ಶುಭವಾಗಲಿ.